ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಜನ್ಮಭೂಮಿಯಲ್ಲಿ ಅಯೋಧ್ಯೆಯ ಮಂದಿರ ನಿರ್ಮಾಣದ ಕಾರ್ಯ ಭರದಿಂದ ಸಾಗ್ತಿದೆ. ಸುಮಾರು 60% ಈ ಒಂದು ಕಾರ್ಯ ಈಗ ಕಂಪ್ಲೀಟ್ ಆಗಿದೆ. ಆದ್ರೆ ಇದ್ರ ಮಧ್ಯೆ ಈಗ ಒಂದು ಅಪಸ್ವರ ಕೇಳಿ ಬಂದಿರುವಂತದ್ದು, ಜೊತೆಗೆ ಆರೋಪ ಕೂಡ ಏನು, ಅಯೋಧ್ಯೆಯ ಗರ್ಭಗುಡಿ ಇದೆ. ಈ ಒಂದು ಗರ್ಭಗುಡಿಯಲ್ಲಿ ಮುಸ್ಲಿಮರಿಗೆ ಟೆಂಡರ್ ನೀಡಲಾಗಿದೆ, ಮುಸ್ಲಿಂ ಕೆಲಸಗಾರರನ್ನ ಬಳಸಲಾಗಿದೆ ಅನ್ನುವಂಥ ಆರೋಪವನ್ನ ಶ್ರೀರಾಮ್ ಸೇನೆಯ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ಮಾಡ್ತಿರುವಂತದ್ದು. ಸದ್ಯಕ್ಕೆ ನನ್ನ ಜೊತೆ ಪ್ರಮೋದ್ ಮುತಾಲಿಕ್ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಮೊದಲನೇದಾಗಿ ನಿಮ್ಮ ಆರೋಪ ಯಾಕೆ? ಅಯೋಧ್ಯ ಇಡೀ ದೇಶದ 100 ಕೋಟಿ ಹಿಂದೂಗಳ ಭಾವನೆಯ ಪ್ರಶ್ನೆ ಇದೆ, ಇದು ಭಕ್ತಿಯ ಪ್ರಶ್ನೆ ಇದೆ. ಇದು ಯಾರ್ದೋ ಟ್ರಸ್ಟಿಗಳದ್ದು, ಯಾರ್ದೋ ವ್ಯಕ್ತಿಗಳದ್ದಲ್ಲ ಇದು. ಸೊ ಇಂಥ ಸಂದರ್ಭದಲ್ಲಿ 500 ವರ್ಷ ಹೋರಾಟದ, ಸುದೀರ್ಘ ಹೋರಾಟದ ನಂತರ ನ್ಯಾಯಾಲಯದ ಮೂಲಕ ನಾವು ಗೆದ್ದು ಇವತ್ತು ಮಂದಿರವನ್ನು ಕಟ್ತಾ ಇರುವಂತಹ. ಸೊ ಹೋರಾಟ ಮಾಡಿದ್ದು ಮುಸ್ಲಿಮರ ವಿರುದ್ಧ, ಮೊಘಲರ ವಿರುದ್ಧ, ಗೋ ಹತ್ಯೆ ಮಾಡುವಂಥವ್ರ ವಿರುದ್ಧ, ದೇವಸ್ಥಾನ ಭಂಜಕರ ವಿರುದ್ಧ. ಸೊ ಅಂಥವರನ್ನೇ ಈ ರಾಮನ ಜನ್ಮಸ್ಥಾನದಲ್ಲಿ ಭವ್ಯ ನಿರ್ಮಾಣದಲ್ಲಿ ಮುಸ್ಲಿಮರಿಗೆ ಗರ್ಭಗೃಹದ ಕಟ್ಟಡದ ಗುತ್ತಿಗೆಯನ್ನು ಕೊಡ್ತಾರೆ ಅಂತಂದ್ರೆ ಇದು ಒಪ್ಪಲಾರದು, ಇದು ನಾವು ಒಪ್ಪೋದೇ ಇಲ್ಲ. ಸೊ ಇದನ್ನು ಕೂಡಲೇ ರದ್ದು ಮಾಡಬೇಕು ಅಂತನ್ನುವಂಥದ್ದು ನಾನು ನಮ್ಮ ಕರ್ನಾಟಕದವರೇ ಟ್ರಸ್ಟಿ ಆದಂಥ ಪೂಜ್ಯ ಪೇಜಾವರ ಸ್ವಾಮೀಜಿಯವರಿಗೆ ಮೈಸೂರಿನಲ್ಲಿ ನಿನ್ನೆ ಮನವಿಯನ್ನು ಕೊಟ್ಟಿದ್ದೀವಿ. ಸರ್, ಈಗ ನೀವು ಹೇಳಿದ್ರಿ ಗೋಮಾಂಸ ಭಕ್ಷಕರು, ದೇವಸ್ಥಾನ ಭಂಜಕರು ಅಂತ. ಸೊ ಹಿಂದೆ ಕೂಡ ಈಗ ಕರ್ನಾಟಕದಲ್ಲಿ ಕೊಲ್ಲೂರು ಇರ್ಬೋದು, ಗೋಕರ್ಣನಾಥ ದೇವಸ್ಥಾನದಲ್ಲಿ ಕೂಡ ಟಿಪ್ಪುವಿನ ಆರಾಧನೆ ಮಾಡಲಾಗ್ತಿದೆ. ಸೊ ಇದರ ಬಗ್ಗೆ ಯಾಕೆ ಧ್ವನಿ ಎತ್ತಿಲ್ಲ ಸರ್? ಈಗ ಯಾಕೆ ಎತ್ತಿದೆ? ಎಲ್ಲೆಲ್ಲಿ ದೇವಸ್ಥಾನದ ಆವರಣದಲ್ಲಿ ಟಿಪ್ಪುವಿನ ಹೆಸರಿನಲ್ಲಿ ಇರಬಹುದು ಅಥವಾ ಇನ್ಯಾವುದೋ ಸೌಹಾರ್ದದ ಹೆಸರಿನಲ್ಲಿ ಅಲ್ಲಿ ಆರತಿ ಪೂಜೆ ಅಥವಾ ಇನ್ನೇನೋ ನಡೀತಾ ಇದ್ರೆ ಅದನ್ನ ಹೋರಾಟ ಮಾಡ್ತೀವಿ, ಅದನ್ನ ನಿಲ್ಲಿಸ್ತೀವಿ. ಈಗಾಗಲೇ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಸಲಾಂ ಆರತಿ ಅನ್ನುವಂಥದ್ದನ್ನ ನಿಲ್ಲಿಸಿದೀವಿ. ನಂಜನಗೂಡಿನಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಶೃಂಗೇರಿದು ನಿಂತಿದೆ. ಹೀಗಾಗಿ ಈ ರೀತಿಯ ದೇವಸ್ಥಾನಗಳಲ್ಲಿ ಮುಸ್ಲಿಮರ ಮೂಗು ತೋರಿಸುವಂತಹದ್ದು, ಮುಸ್ಲಿಮರ ಕುರಾನ ಈಗ ಇಲ್ಲಿ ಸೌಹಾರ್ದ ನಿಮಗೆ ಬೇಡ, ನಾವು ಹೋರಾಟ ಮಾಡೇ ಮಾಡ್ತೀವಿ, ಮುಂದೇನೂ ಮಾಡ್ತೀವಿ ನಾವು. ಸರ್, ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಆರೋಪವನ್ನು ಮಾಡ್ತಿದ್ದೀರಾ, ಬಿಜೆಪಿ ಯಾಕೆ ಸೈಲೆಂಟ್ ಆಗಿದೆ? ಅಲ್ಲ, ಬಿಜೆಪಿ ಇನ್ನು ಮೇಲೆ ಅದನ್ನ ನಾವು ಜಾಗೃತಿ ಮೂಡಿಸ್ತೀವಿ, ಅವ್ರ ಕಡೆಯಿಂದನೂ ಹೇಳಿಸ್ತೀವಿ. ಅವ್ರಿಗೂ ಕೂಡ ಈ ವಿಚಾರವನ್ನ ಅವ್ರಿಗೆ ತಲುಪಿಸುವಂತದ್ದು ನಿಶ್ಚಿತವಾಗಿ ಮಾಡ್ತೀವಿ ಅಂತ ನೋಡಿ. ಆಲ್ಮೋಸ್ಟ್ 70% ಮುಗ್ದೋಗ್ಬಿಟ್ಟಿದೆ. ಇನ್ಮೇಲೆ ನಿಮ್ಮ ಮುಂದಿನ ನಡೆ ಯಾವ ತರ ಇರುತ್ತೆ? ಹೋರಾಟ ಏನ್ ಮಾಡ್ತೀರಾ? ಅಂದ್ರೆ ನೀವು ದೇವಸ್ಥಾನವನ್ನ ಮತ್ತೆ ಮರಳಿ ಕಟ್ಟಬೇಕು ಅಂತ ಹೇಳ್ತೀರಾ, ಅಥವಾ ಮುಸ್ಲಿಮರು ಇದನ್ನು ಕಟ್ಟಿದ್ದಾರೆ, ಇದು ನಮ್ಗೆ ಆಗೋದಿಲ್ಲ ಅಂತ ಹೇಳ್ತೀರಾ? ಶುದ್ಧೀಕರಣದ ವಿಚಾರ ಕೂಡ ಮಾತಾಡಿದ್ರಿ. ನೋಡಿ, ಗರ್ಭಗೃಹದ ಸುತ್ತಲಿನ ಕಟ್ಟಡದ ಸಂಬಂಧಪಟ್ಟಾಗ ಮಾತ್ರ ಇದು ಗುತ್ತಿಗೆಯನ್ನು ಕೊಟ್ಟಿದ್ದಾರೆ. ಇನ್ನು ಉಳಿದೆಲ್ಲ LNT ಕಂಪನಿಯವರಿಗೆ, ಟಾಟಾ ಕಂಪನಿಯವರಿಗೆ ಬಹಳ ದೊಡ್ಡ ದೇವಸ್ಥಾನ ಅದು, 3 ಅಂತಸ್ತಿನ ದೇವಸ್ಥಾನ ಅದು. ಹಾಗಾಗಿ ಒಂದು ಪಾರ್ಟ್ ಕೊಟ್ಟಿದ್ದಾರೆ. ಆ ಒಂದು ಪಾರ್ಟ್ನ ಗುತ್ತಿಗೆಯನ್ನೂ ಕೂಡ ನಾವು ಒಪ್ಪೋದಿಲ್ಲ. ಸೊ ಅದನ್ನ ರದ್ದಾಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ. ಸರ್, ವಿಡಿಯೋ ದಾಖಲೆ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರಿ, ಆ ವಿಡಿಯೋ ದಾಖಲೆ ಏನಿದೆ? ವಿಡಿಯೋದಲ್ಲಿ ಕ್ಲಿಯರ್ ಇದೆ. ರಂಜಾನ್ ಜಿಯಾವುಲ್ ಏನದು ಉಸ್ಮಾನ್, ಜಿಯಾವುಲ್ ಉಸ್ಮಾನ್ ಅಂತನ್ನುವಂಥ ಒಂದು ಕಂಪನಿಯ ಮಾಲೀಕ ರಂಜಾನ್ ಅನ್ನುವಂಥವನಿಗೆ ಗುತ್ತಿಗೆ ಕೊಟ್ಟಿದ್ದು ಅನ್ನುವಂಥದ್ದು ವಿಡಿಯೋದಲ್ಲಿ ಬಹಳ ಕ್ಲಿಯರ್ ಆಗಿದೆ. ಸೊ ಅದು ಎಷ್ಟು ಗುತ್ತಿಗೆ, ಏನು ಎಂತೂ ಏನೇನು ಮಾಡೋದು ಅಂತನ್ನುವಂಥದ್ದು ಕೊಟ್ಟಿದ್ದಾರೆ. ಇದರ ಜೊತೆಗೆ ಇನ್ನೊಂದು ಆಘಾತಕಾರಿ ಅಂದ್ರೆ ಗಂಟೆ ಕೂಡ ಮುಸ್ಲಿಮರಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ. ಸೊ ಇದು ಯಾವುದೂ ಕೂಡ ಒಪ್ಪಲಾರದಂಥದ್ದು ನಾವು ಒಪ್ಪೋದಿಲ್ಲ ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ. ಸರ್, ಈಗ ಪರೋಕ್ಷವಾಗಿ ಮುಸ್ಲಿಂ ಸಮಾಜದ ಬಾಂಧವರು ಈ ಒಂದು ಅಯೋಧ್ಯೆ ನಿರ್ಮಾಣದಲ್ಲಿ ಕೆಲಸವನ್ನು ಮಾಡಿರ್ಬೋದು. ಫಾರ್ ಎಕ್ಸಾಂಪಲ್, ಈಗ ಕಾರ್ಕಳದಿಂದ ಕೃಷ್ಣಶಿಲೆ ಅಯೋಧ್ಯೆಗೆ ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಅಲ್ಲಿ ಇರುವಂತಹ ಡ್ರೈವರ್ ಕೂಡ ಮುಸ್ಲಿಂ ಆಗಿರ್ಬೋದು. ನೀವು ಯಾಕೆ ಮುಸ್ಲಿಮನ್ನ ವಿರೋಧ ಮಾಡ್ತಿದ್ದೀರಾ ಅಥವಾ ಇಸ್ಲಾಮನ್ನ ವಿರೋಧ ಮಾಡ್ತಿದ್ದೀರಾ? ಇಡೀ ಮುಸ್ಲಿಂ ವಿರೋಧಿ ಅಲ್ಲ, ಇಸ್ಲಾಂ ವಿರೋಧಿ ನಾನು. ಇಸ್ಲಾಮನೇ ಉಗ್ರವಾದವನ್ನ, ಇಸ್ಲಾಮನೇ ಗೋಭಕ್ಷಣೆಯನ್ನ, ಇಸ್ಲಾಮನೇ ಮತಾಂತರವನ್ನ, ಲವ್ ಜಿಹಾದವನ್ನ ಹೇಳ್ತಾ ಇದೆ. ಮುಸ್ಲಿಮರಲ್ಲ, ಮುಸ್ಲಿಮರು ಒಳ್ಳೆಯವರೇ ಇದ್ದಾರೆ. ಇಸ್ಲಾಂ ಅಪಾಯಕಾರಿ ಇದೆ. ಮದರ್ಸಾಗಳಲ್ಲಿ ಶಿಕ್ಷಣ ಕೊಡ್ತಾ ಇರೋದೇ ಇಸ್ಲಾಂ. ಸೊ ಆ ಹಿನ್ನೆಲೆಯಲ್ಲಿ ನಾನು ಹೇಳೋದು, ಇವತ್ತೇನು ನಡೀತಾ ಇದೆ, ನಾನು ಇನ್ನೊಂದು ಹೇಳ್ತೀನಿ. ಅಲ್ಲಿಯ ಗುತ್ತಿಗೆದಾರ ರಂಜಾನ್ ಬಹಳ ಭಯಭಕ್ತಿಯಿಂದ, ಶುದ್ಧತೆಯಿಂದ, ಗೋಭಕ್ಷಣೆ ಇಲ್ಲದೆ ನಾವು ಮಾಡ್ತಾ ಇದ್ದೀನಿ ಅಂತಂದ್ರೆ ಮತಾಂತರ ಆಗ್ಲಿ, ಹಿಂದೂ ಆಗ್ಲಿ,
ರಾಮನ ಬಗ್ಗೆ ನಮ್ಮ ದೇಶದ ಬಗ್ಗೆ ಕಳಕಳಿ ಇದ್ರೆ ಹಿಂದೂ ಆಗ್ಬಿಡ್ಲಿ. ಸೊ ಹಿಂದೂ ಆಗಿ ಅಲ್ಲಿ ಕೆಲಸ ಮಾಡೋದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಸರ್, ಕೊನೆಯದಾಗಿ ಈಗ ನಿನ್ನೆ ಇಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ದೇವಸ್ಥಾನವನ್ನು ಕೆಡವಲಾಗಿದೆ. ಸೊ ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್? ನಿನ್ನೆ ಬಿಬಿಎಂಪಿ ರೋಡ್ ಅಗಲೀಕರಣ ಸಮಯದಲ್ಲಿ ಒಂದು ದೇವಸ್ಥಾನವನ್ನು ಕೆಡವಿದ್ದು ನಾವು ಇದನ್ನು ಒಪ್ಪಲ್ಲ. ಬಿಬಿಎಂಪಿಯವರೇ ಇಮ್ಮಿಡಿಯೇಟ್ ಅದನ್ನು ಕಟ್ಟಡವನ್ನು ಕಟ್ಟಬೇಕು. ಈಗ ನಾನು ಹೋಗ್ತಾ ಇದ್ದೇನೆ ಅಲ್ಲಿ, ಆ ಸ್ಪಾಟಿಗೆ ಹೋಗ್ತಾ ಇದ್ದೀನಿ. ಸೊ ಈ ರೀತಿಯ ನಿಮ್ಮ ಯಾವುದೋ ಇದಕ್ಕೆ ನಮ್ಮ ದೇವಸ್ಥಾನವನ್ನು ಮುಟ್ಟಿದ್ದು, ಕೆಡವಿದ್ದು ಬಹಳ ದೊಡ್ಡ ಅಪಮಾನ ಮಾಡಿದಿರಿ. ಬಹಳ ದೊಡ್ಡ ಅಪಮಾನ ಅಲ್ಲ. ನಾವು ಇದನ್ನು ಬಿಡಲ್ಲ. ನಾವು ಇದನ್ನು ಇಡೀ ರಾಜ್ಯಾದ್ಯಂತ ನಮ್ಮ ದೇವಸ್ಥಾನ ಕೆಡವಿದ್ದಕ್ಕೆ ವಿರುದ್ಧ ಹೋರಾಟ ಮಾಡ್ತೀವಿ ಅಂತನ್ನುವಂಥದ್ದು ಹೇಳ್ತಾ ಇದ್ದೇನೆ ನಾನು. ಸರ್, ಕೊನೆಯ ಪ್ರಶ್ನೆ. ಸುಪ್ರೀಂ ಕೋರ್ಟೇ ಟ್ರಸ್ಟ್ ಅನ್ನು ರಚನೆ ಮಾಡಿದೆ. ಕೇಂದ್ರ ಸರ್ಕಾರ ಟ್ರಸ್ಟ್ ಅನ್ನು ರಚನೆ ಮಾಡುತ್ತೆ. ಸೊ ಯಾವುದೇ ಒಂದು ಕೆಲಸ ಆಗಬೇಕಿದ್ರು ಬೇಸಿಕ್ ಒಂದು ಟೆಂಡರ್ ಅನ್ನು ಕರಿಬೇಕಿದ್ರು ಸರ್ಕಾರಕ್ಕೆ ಗಮನ ಇರುತ್ತೆ. ನರೇಂದ್ರ ಮೋದಿ ಅವರು ಕೂಡ ಗಮನಕ್ಕೆ ಬಂದೇ ಇರುತ್ತೆ. ಸೊ ಬಿಜೆಪಿ ಎಲ್ಲ ಮುಸ್ಲಿಂ ಸಮುದಾಯವನ್ನ ಓಲೈಕೆ ಮಾಡೋಕೆ, ಜೊತೆಗೆ ಲೋಕಸಭಾ ಚುನಾವಣೆ ಬರ್ತಿದೆ, ಇದು ಒಂದು ಹುನ್ನಾರ ಸರ್. ಅದು ಅವ್ರು ಹೇಳಬೇಕು. ಆದರೆ ನಾನಂತೂ ಯಾವ ಓಲೈಕೆ ಎನ್ನುವಂಥ ಪ್ರಶ್ನೆನೇ ಇಲ್ಲ. ನಾವು ಆದಂಥ ಘಟನೆ ಬಿಜೆಪಿಯವ್ರಿಗೆ ಗೊತ್ತಿದೆಯೋ, ಯೋಗಿ ಅವ್ರಿಗೆ ಗೊತ್ತಿದೆಯೋ, ಪ್ರಧಾನಮಂತ್ರಿಗೆ ಗೊತ್ತಿದೆಯೋ, ಅದು ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಇವತ್ತು ಆದಂಥ ತಪ್ಪನ್ನು ಇಮ್ಮಿಡಿಯೇಟ್ ತಿದ್ಕೋಬೇಕು ಅಂತನ್ನುವಂಥದ್ದು ಹೇಳ್ತೀನಿ ನಾನು. ಇದಿಷ್ಟು ಶ್ರೀರಾಮ್ ಸೇನೆಯ ಅಧ್ಯಕ್ಷರಾದಂತಹ ಪ್ರಮೋದ್ ಮುತಾಲಿಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಇಬ್ರಾಹಿಂ ಜೊತೆ ರಂಜನ್ ಶಿಲಾಲ್, ನ್ಯೂಸ್ 18 ಬೆಂಗಳೂರು.